ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿ ಇರುವಂಥ ಬಿಡಿ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ನೋಡಿ ಇದೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು 20ಗೆ 30 ಅಂದರೆ 20ಕ್ಕೆ 30 ಆಗಿರುತ್ತೆ. ನಿಮಗೆ ಬಿಡಿ ಆಗಿರುತ್ತೆ. ನಿಮಗೆ ಮನೆ ಅಕ್ಕಪಕ್ಕ ಕೂಡ ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಬರುತ್ತೆ. ನಿಮಗೆ ಆಲ್ರೆಡಿ ಡೆವಲಪ್ಮೆಂಟ್ ಏರಿಯಾನೇ, ಎಲ್ಲ ಕಡೆ ಮನೆಗಳು ಆಗೋಗಿದೆ. ಈ ಕಡೆ ಕಾರ್ನರಿಂದ ನೋಡ್ತಾ ಇದ್ದೀನಿ, 30 ಫೀಟ್ ರಸ್ತೆ ಬರುತ್ತೆ ನಿಮಗೆ. ಓಕೆ, ಹಾಗಾದ್ರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ MS ಗೇಟ್ ಮಾಡಿದ್ದಾರೆ, ಜೊತೆಲಿ ಫಂಡ್ರ ಮ್ಯಾಕ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನಿಮಗೆ ಡಿಸೈನು. ಹಾಗೆ ಅಲ್ಲಿ ವಾಲ್ಗೆ ನಿಮಗೆ ಟೈಲ್ಸ್ ಕೂಡ ಹಾಕಿದ್ದಾರೆ, ನೋಡ್ಬೋದು. ನಿಮಗೆ ನಂಬರ್ ಪ್ಲೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಹೆಸರಾಗಲಿ ನಂಬರ್ ಪ್ಲೇಟ್ ಆಗಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ಅಂದರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನಿದೆ ಅಂತ ನೋಡೋಣ. ಇದು ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಇದು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿ ಬರುತ್ತೆ. ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ. BDA 20ಗೆ 30, 20ಗೆ 30 ಆಗಿರುತ್ತೆ. ಓಕೆ, ಮನೆ ಒಳಗಡೆ ಬಂದಿದ್ದ ತಕ್ಷಣ ನಿಮಗೆ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ, ನೋಡ್ಬೋದು. ನಿಮಗೆ ತುಂಬ ಚೆನ್ನಾಗಿದೆ ಪಾರ್ಕಿಂಗು. ಧಾರಾಳವಾಗಿ 2 ಕಾರು ಆರಾಮಾಗಿ ನಿಲ್ಲಿಸ್ಕೋಬೋದು. ನೀವು 2ರಿಂದ 4 ಕಾರ್ ನಿಲ್ಲಿಸ್ಕೋಬೋದು, 3ರಿಂದ 4 ಬೈಕ್ ನಿಲ್ಲಿಸ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಸಂಪ್ ನೋಡ್ಬೋದು. ಇಲ್ಲಿ 8,000 ಲೀಟ್ರ್ ಸಂಪ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬೋರ್ ಕೂಡ ಇದೆ ನಿಮಗೆ. ಬೋರ್ ಬಂದ್ಬಿಟ್ಟು 1100 ಅಡಿ ಹೋಗಿದೆ ನಿಮಗೆ, ಇದು ಬೋರು. ಹಾಗೆ ಇಲ್ಲಿ ನಿಮಗೆ ಗ್ಯಾಸ್ ಪ್ರವೇಶನ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ. ಕಾವೇರಿ ಕಲೆಕ್ಷನ್ ಕೂಡ ಕೊಟ್ಟಿದೆ ತಗೊಂಡವ್ರೆ. ಗ್ಯಾಸ್ ಪ್ರವೇಶನ್ ಇಲ್ಲಿ ಬಂದಿದೆ ನಿಮಗೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಇದು ಬಂದು ಫುಲ್ ಪಾರ್ಕಿಂಗ್ ಆಗಿರುತ್ತೆ, ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು. ಸೈಡ್ ವಾಲಲ್ಲಿ ನೋಡ್ಬೋದು, ಅರ್ಧ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ಕ್ಲೀನಾಗಿ. ಕಾರುಗಳೆಲ್ಲ ತೊಳ್ಕೊತೀನಿ ಅಂದರೆ ಇಲ್ಲೇ ತೊಳಿಬೋದು ನೀಟಾಗಿ, ಇದು ಮಾಡ್ಬೋದು. ಹಾಗೆ ಈ ವಾಲ್ ನೋಡ್ಬೋದು ನೀವು, ಟೈಲ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ಆಲ್ರೆಡಿ ಗಿಡಗಳೆಲ್ಲ ಹಾಕಿದ್ದಾರೆ ಸಣ್ಣದಾಗಿ. ಒಳಗಡೆ ಪಾರ್ಕಿಂಗಲ್ಲೇ ನಿಮಗೆ ಗಾರ್ಡನ್ ಕೂಡ ಮಾಡ್ಬೋದು. ಸಾರಿ, ಇಲ್ಲಿ ಬಂದಿದೆ ಗ್ಯಾಸ್ ಪ್ರೊವಿಷನ್ನು. ಅಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟೋರೇಜ್ ಅಂತ ಹೇಳ್ಬೋದು. ಇದು ಗ್ಯಾಸ್ ಪ್ರೊವಿಷನ್ ನಿಮಗೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಇದು ಪಾರ್ಕಿಂಗ್ ಆಗಿರುತ್ತೆ ನಿಮಗೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಹಂಗಾದ್ರೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಹಾಗೆ ಇಲ್ಲೇ ನಿಮಗೆ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿದೆ UPS ಪಾಯಿಂಟು. ಓಕೆ, ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಮೆಟ್ಲು ಬಂದ್ಬಿಟ್ಟು ನಮಗೆ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ. ಹಾಗೆ SS ಸ್ಟೀಲ್ ಹಾಕಿದ್ದಾರೆ, ಜಿಂದಾಲ್ದು, ಚೆನ್ನಾಗಿದೆ. ಹಾಗೆ ವಾಲ್ ಕೂಡ ನೋಡ್ಬೋದು, ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಬಂದರೆ ಮನೆ ಮುಂದೆ ಈ ಥರ ಇರುತ್ತೆ ನಿಮಗೆ. ಮನೆ ಮುಂದುಗಡೆ ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ, ಈ ಥರ ಬರುತ್ತೆ. ಮೇಲ್ಗಡೆ ಕೂಡ ನೋಡ್ಬೋದು, PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ LED ಲೈಟ್. ವಾಲ್ಗೆಲ್ಲ ನಿಮಗೆ ಸೈಡಲ್ಲಿ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಜಾಗ ಕೂಡ ಕೊಟ್ಟಿದ್ದಾರೆ, ನಿಮಗೆ ಬೇಕಂದರೆ ಗಿಡಗಳು ಹಾಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀರು ಹೋಗೋಕ್ಕೆ ಕೂಡ ಪೈಪ್ ಕೊಟ್ಟಿದ್ದಾರೆ, ಗಿಡ ಹಾಕೋಬೋದು. ಹಾಗೆ ನಿಮಗೆ ಇಲ್ಲಿ 5 ಅಡಿ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಧಾರಾಳವಾಗಿ ನಿಂತ್ಕೋಬೋದು. ಮನೆ ಮುಂದೆ ನಿಂತ್ಕೊಂಡ್ರೆ ನಿಮಗೆ ಈ ಥರ ಕಾಣುತ್ತೆ ಫ್ರಂಟಲ್ಲಿ. ಓಕೆ, ಹಂಗಾದ್ರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಇಲ್ಲಿ ಬಾಗಿಲು ನಮಗೆ ಟೀಕ್ ವುಡ್ಡಲ್ಲಿ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಳೆ ಡಿಸೈನಲ್ಲಿ. ಹಾಗೆ ವಿಂಡೋ ಕೂಡ ಅಷ್ಟೇ ನಮಗೆ ತುಂಬ ಚೆನ್ನಾಗಿದೆ. ಕ್ರೋಮಿಯಂ ಕೊಟ್ಟು ನಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ವಿಂಡೋ ಕಂಬಿ, ಹಾಗೆ ಟಫನ್ ಗ್ಲಾಸ್ ಕೂಡ ಹಾಕಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋಣ. ಬಾಗಿಲು ತೆಗಿತಾರಂಗೆ ಈ ಮನೆ ಒಂದು ಸ್ವಲ್ಪ ಹೆಂಗೆ ಹೇಳೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಮಾಡಿದ್ದಾರೆ, ಚೆಂದಾಗಿ ರಿಚಾಗಿ ಮಾಡಿದ್ದಾರೆ, ನೋಡ್ಬೋದು.
ಹಾಗೆ ಫ್ಲೋರಿಂಗ್ ನಿಮಗೆ ಗ್ರಾನೈಟ್ ಹಾಕಿದ್ದಾರೆ, ಮೂನ್ ವೈಟು, ತುಂಬ ಚೆನ್ನಾಗಿದ್ದಾರೆ. ಪ್ಲೈವುಡ್ ವರ್ಕ್ ಮಾಡಿ ನಮಗೆ ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಟಿ ವಿ ಯೂನಿಟ್ ಆಗಿರುತ್ತೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಸೂಪರ್. ಈ ಕಾರ್ನರಿಂದ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಮೆಟ್ಲೆಲ್ಲ ಅಷ್ಟೇ ನಿಮಗೆ ಪ್ಲೈವುಡಲ್ಲಿ ನಿಮಗೆ ಕವರ್ ಮಾಡಿದ್ದಾರೆ, ನೋಡ್ಬೋದು ನಿಮಗೆ ನೀಟಾಗಿ. ನಿಮಗೆ ಏನು ಮೆಟ್ಲು ಬೋಲ್ ಬೋಳಾಗ್ಬಿಟ್ಟಿಲ್ಲ, ನಿಮ್ಗೆ ನೀಟಾಗಿ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಇದು ನಾರ್ತ್ ಗೇಟ್ ಆಗಿರೋದ್ರಿಂದ ನಿಮಗೆ ಈಚ್ ಸೈಡು ನಿಮಗೆ ಫೇಸ್ ಬರುತ್ತೆ ನಿಮಗೆ ಟಿ ವಿ. ಅಲ್ಲಿ ಧಾರಾಳವಾಗಿ ನೀವು ಸೋಫಾ ಹಾಕೊಂಡು ಕೂತ್ಕೋಬೋದು ಎಲ್ ಶೇಪಲ್ಲಿ. ಇಲ್ಲೂ ಕೂಡ ಅಷ್ಟೇ ಟಿ ವಿ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಜಸ್ಟ್ ಏನೇನೋ ಮಡ್ಕೋಬೋದು, ಎಲ್ ಶೇಪಲ್ಲಿ ಹಾಕೋಬೋದು. ಇಲ್ಲೂ ಅಷ್ಟೇ ನಿಮಗೆ ಸ್ಟೋರೇಜ್ ಜಾಗ ಕೊಟ್ಟಿದ್ದಾರೆ, ನೋಡ್ಬೋದು, ಎರಡು ಸೈಡು ಇದೆ. ಹಾಗೆ ಅಡುಗೆ ಮನೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಅಡುಗೆ ಮನೆ ಸೈಡು ನಿಮಗೆ ಯು ಶೇಪಲ್ಲಿ ನೀಟಾಗಿ ಪ್ಲೈವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೈವುಡಲ್ಲಿ. ಓಕೆ, ಇಲ್ಲಿ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ, ತುಂಬ ದೊಡ್ಡದಾಗಿದೆ, ನೀಟಾಗಿದೆ, ನೋಡ್ಬೋದು. ಕೆಳಗಡೆ ಎಲ್ಲ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ, ನೋಡ್ಬೋದು ಕ್ಲೀನಾಗಿ. ಅಂದರೆ ತುಂಬ ರಿಚ್ಚಾಗಿ ಕಲರ್ ಕಾಂಬಿನೇಷನ್ ಏನು ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಗೆ ಈ ಕಾರ್ನರ್ ನೋಡ್ಬೋದು, ಈ ಕಾರ್ನರ್ನಿಂದ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ದೇವ್ರ ಮನೆ ಇದೆ, ಟಫನ್ ಗ್ಲಾಸಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಗಣೇಶಂದು ನೋಡ್ಬೋದು. ಹಂಗೆ ಇಲ್ಲೊಂದು ನಮಗೆ ಕೈ ತೊಳೆಯೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಫ್ರಿಜ್ ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಯುಟಿಲಿಟಿ ಬಂದಿದೆ. ಇಲ್ಲೊಂದು ಹ್ಯಾಂಡ್ ವಾಶ್ ಮೆಷಿನ್ ಬರುತ್ತೆ ನಮಗೆ. ಹಾಗೆ ಮನೆ ಅಕ್ಕಪಕ್ಕ ಈ ಥರ ಬರುತ್ತೆ ನಮಗೆ. ಇನ್ನು ಬ್ಯಾಕ್ ಸೈಡೆಲ್ಲ ಮನೆ ಆಗಿಲ್ಲ, ಆಗ್ತಾಯಿದೆ. ಹಾಗೆ ಇಲ್ಲೇ ಒಂದು ನಿಮಗೆ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಗ್ರೌಂಡ್ ಫ್ಲೋರ್ ಅಂದರೆ ಫಸ್ಟ್ ಫ್ಲೋರಲ್ಲಿರೋಂಥವ್ರಿಗೆ ಕಾಮನ್ ಟಾಯ್ಲೆಟು. ಅಲ್ಲಿನ್ನೂ ಕೆಲಸ ನಡೀತಾ ಇತ್ತು, ಒಂದು ಸ್ವಲ್ಪ ಸಾಮಾನುಗಳೆಲ್ಲ ಹಂಗಂಗೆ ಇದೆ. ಕಾಮನ್ ಟಾಯ್ಲೆಟು. ಇನ್ನೊಂದ್ಸತಿ ನೋಡಿಸ್ತೀನಿ. ಇಲ್ಲಿ ಬಂದು ನಿಮಗೆ ಅಕ್ವಾಗಾರ್ಡ್ಗೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಇದು ಅಕ್ವಾಗಾರ್ಡ್ ಪಾಯಿಂಟ್ ಔಟ್, ಇಲ್ಲಿ ಮಡಿಕೋಬೋದು. ಇಲ್ಲಿ ಬಂದು ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಚಿಮ್ನಿಗೆ ಜಾಗ ಕೊಟ್ಟಿದ್ದಾರೆ ಪ್ರೊವಿಷನ್ನು. ಹಾಗೆ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೀನಂದರೆ ಇಲ್ಲಿ ಮಡಿಕೋಬೋದು. ಇಲ್ಲಿ ಧಾರಾಳವಾಗಿ ನೀವು ಡೈನಿಂಗ್ ಟೇಬಲ್ ಹಾಕೋಬೋದು, ಬೇಕಂದರೆ ಡೈನಿಂಗ್ ಟೇಬಲ್ ಹಾಕೋಬೋದು. ಮೇಲ್ಗಡೆ ನೋಡ್ಬೋದು, ಇಲ್ಲಿಂದ ನೋಡಿಸ್ತಾ ಇದ್ದೀನಿ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದು ದೇವ್ರ ಮನೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಎಲ್ಲ ವಿಡಿಯೋದಲ್ಲಿ ನಾನು ಹೇಳಿ ನೋಡಬೇಕು ಅನ್ನೋದು ಏನಿಲ್ಲ, ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಮನೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಅಂತ. ಓಕೆ, ಮಾಡಿ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ವಾಸ್ತು ಪ್ರಕಾರನೇ ನಮಗೆ ಈ ಕಡೆ ಈ ಸೌತ್ ಅಂದರೆ ವೆಸ್ಟ್ ಸೈಡ್ ಮೆಟ್ಲೆಕ್ಕ ಥರ ಮಾಡಿದ್ದಾರೆ, ಆ ಕಡೆಯಿಂದ ಕೊಟ್ಟಿಲ್ಲ ನಮಗೆ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಪ್ಲೈವುಡ್ ವರ್ಕ್ ಮಾಡಿ ನಿಮಗೆ ಡಿಸೈನ್ ಮಾಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ನಮಗೆ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಹಾಗೆ ಇಲ್ಲಿ ಬರ್ತಾ ಇರೋಂಗೆ ನೋಡ್ಬೋದು POP ಫಾಲ್ ಸೀಲಿಂಗ್ ನೀಟಾಗಿ ಮಾಡಿದ್ದಾರೆ, ಬ್ಲೂ ಕಲರಲ್ಲಿ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ಬಂದಿದೆ. ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಆಫೀಸ್ ವರ್ಕ್ ಮಾಡ್ತೀನಿ ಅಂದರೆ ಆಫೀಸ್ ಕೆಲ್ಸಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಫೈಲ್ಗಳು ಮಾಡೋದಕ್ಕೆ ಕೂಡ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ.
ಇಲ್ಲಿ ಕೂಡ ಅಷ್ಟೇ ಕಬೋರ್ಡ್ಗಳು ಕೊಟ್ಟಿದ್ದಾರೆ, ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಓಕೆ, ಈ ಕಡೆ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ನಿಮಗೆ ನೋಡ್ಬೋದು, ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ನೀಟಾಗಿ. POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ವಿತ್ LED ಲೈಟ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ. ವಾರ್ಡ್ರೋಬ್, ಹಾಗೆ ಓವರ್ ಹೆಡ್ ಕಬೋರ್ಡ್, ಅಲ್ಲಿ ಬಂದ್ಬಿಟ್ಟು TV ಯೂನಿಟ್ ಇದೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಚಿಕ್ಕದಾಗಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ ಕೂಡ ಬಂದಿದೆ. ಮನೆ ಅಕ್ಕಪಕ್ಕ ನೋಡ್ಬೋದು, ಅಲ್ಲೆಲ್ಲ ಮನೆಗಳು ಆಗೋಗಿದೆ ಆ ಸೈಡೆಲ್ಲ. ಈ ಕಡೆ ಅಷ್ಟೇ ಇನ್ನು ಬ್ಯಾಲೆನ್ಸ್ ಇರೋದು. ಇದು ಆಗುತ್ತೆ ಆಲ್ರೆಡಿ ಪಕ್ಕದಲ್ಲೇ ಇದೆ ನಿಮಗೆ. ಈ ಕಡೆಯಿಂದ ಹೋದರೆ ನಿಮಗೆ ಹೌದಾ ತುರಳಿ ಫಾರೆಸ್ಟು, ಇಲ್ಲಿಂದ ನಿಮ್ಗೊಂದು 1.5 ಕಿಲೋಮೀಟ್ರ್ ಅಷ್ಟೇ, ನಿಮಗೆ ಹತ್ರನೇ ಇದೆ. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ಮಾಸ್ಟರ್ ಬೆಡ್ರೂಮ್ಗೆ, ನೋಡ್ಬೋದು. ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ, ವಾರ್ಡ್ರೋಬ್. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆಯೇ ಈ ಕಡೆ ಬಂದರೆ ನಮಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಆಲ್ಮೋಸ್ಟ್ ಚೆನ್ನಾಗಿದೆ ನಮಗೆ. ಇದು ಕೂಡ ಅಷ್ಟೇ ವಾರ್ಡ್ರೋಬ್ ಆಗಿದೆ, ಓವರ್ ಹೆಡ್ ಕಬೋರ್ಡ್, POP ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಅಂತ ಹೇಳ್ಬೋದು, ನಿಮಗೆ ಚಿಕ್ಕದಾಗಿ ಒಂದು ಕೊಟ್ಟಿದ್ದಾರೆ, ನೀಟಾಗಿದೆ, ಅಂದರೆ ಮಕ್ಕಳಿಗೋಸ್ಕರ. ಈ ಕಡೆ ಬಂದರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹಾಗೆ ಇದಕ್ಕೂ ನಿಮಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಾರ್ತ್ ಫೇಸ್ ಆಗಿರೋದ್ರಿಂದ ಬಾಕ್ಲ ಸೈಡು ಇಲ್ಲಿ ಬಂದು ನಿಂತ್ಕೋಬೋದು. ಆಲ್ಮೋಸ್ಟ್ 5 ಅಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ನೋಡ್ಬೋದು. 5 ಅಡಿ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡು ಧಾರಾಳವಾಗಿ ಆರಾಮಾಗಿ ನಿಂತ್ಕೋಬೋದು ಮಕ್ಕಳು, ಸಂಜೆ ಹೊತ್ತು ಬೇಕಂದರೆ ಟೈಮ್ ಪಾಸ್. ಓಕೆ, ಇದು ಬಂದ್ಬಿಟ್ಟು 2ನೇ ರೂಮ್ ಆಗಿರುತ್ತೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ, ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಓಕೆ, ಇವಾಗ ನಾವು 3ನೇ ಫ್ಲೋರ್ ಹೋಗ್ತಾ ಇದ್ದೀವಿ. ಮಾಡಿ ಮೇಲೆ ಇಲ್ಲೂ ಕೂಡ ಅಷ್ಟೇ ಮೇಲ್ಗಡೆ ನೋಡ್ಬೋದು, ನಿಮಗೆ ಜೂಮರ್ ಎಲ್ಲ ಹಾಕಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿ ನೀಟಾಗಿ. ಇಲ್ಲೇನು ಸ್ಕೈಲೈಟ್ಗೆ ಏನು ಜಾಗ ಕೊಟ್ಟಿಲ್ಲ, ಫುಲ್ ಮೋಲ್ಡ್ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಿತ್ ಜೂಮರ್ ಲೈಟ್ ಹಾಕಿದ್ದಾರೆ. ಹಾಗೆ ಈ ಕಾರ್ನರ್ ಮೇಲ್ಗಡೆ ಬಂದರೆ ನಮಗೆ ರೈಟ್ ಸೈಡಲ್ಲಿ ಸೇಮ್ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದ್ವಿ ಸೇಮ್ ಬರುತ್ತೆ ನಮಗೆ. ಅಂದರೆ ಅಲ್ಲಿನ ಪ್ಯಾಟ್ರನ್ ಬೇರೆ, ಇಲ್ಲಿನ ಪ್ಯಾಟ್ರನ್ ಬೇರೆ ನಮಗೆ. ಸೇಮ್ ಕಬೋರ್ಡು, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗ್, TV ಯೂನಿಟ್. ಆ ಕಡೆ ಬಂದರೆ ಒಂದು ಬಾಲ್ಕನಿ ಕೂಡ ಬಂದಿದೆ. ಇದಕ್ಕೂ ಬಾಲ್ಕನಿ ಬಂದಿದೆ, ನೋಡ್ಬೋದು. ಇನ್ನೂ ಸ್ವಲ್ಪ ತಗೋಬೋದಾಯಿತು. ಇಲ್ಲೂ ಕೂಡ ಅಷ್ಟೇ ನಿಮಗೆ ವಾಲ್ಗೆಲ್ಲ ನಿಮಗೆ ವಾಟರ್ ಫಾಲ್ ಟೈಲ್ಸೇ ಮಾಡಿದ್ದಾರೆ, ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮಳೆ ಗಿಡ ಬಂದರೆ ನಿಮಗೆ ಗಲೀಜಾಗಬಾರ್ದು. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು 3ನೇ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಗೆಸ್ಟ್ ರೂಮ್ ಅಂತಲೇ ಹೇಳ್ಬೋದು, ಇಲ್ಲ ಮಾಸ್ಟರ್ ಬೆಡ್ರೂಮ್ ಥರನೇ ಹೇಳ್ಬೋದು ನಿಮಗೆ. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಚೆನ್ನಾಗಿದೆ, ದೊಡ್ಡದಾಗಿತ್ತು. ಇವಾಗ ಬಾಲ್ಕನಿಗೆ ಹೋಗ್ತಾ ಇದ್ದೀವಿ.
ಓಕೆ, ಈ ಕಡೆ ಬಾಲ್ಕನಿಗೆ ಬಂದರೆ ನಮ್ಗೆ ನೋಡ್ಬೋದು ಮೋಲ್ಡೆಡ್ ಮಾಡಿದ್ದಾರೆ ನಿಮಗೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ. ಫ್ಯಾನ್ಗೆ ಕೂಡ ನಿಮಗೆ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲೂ ಅಷ್ಟೇ ನಿಮಗೆ ಏನ ಮ್ಯೂಸಿಕ್ ಸಿಸ್ಟಮ್ ಸಮಥಿಂಗ್ ಏನೋ ಮಾಡ್ಕೊಂತಂದರೆ ಸ್ವಿಚ್ ಎಲ್ಲ ಕೊಟ್ಟಿದ್ದಾರೆ. ಈ ಕಾರಲ್ಲಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ದೊಡ್ಡದಾಗಿದೆ ನಿಮಗೆ ಬಾಲ್ಕನಿ. ತುಂಬ ಚೆನ್ನಾಗಿದೆ ಬಾಲ್ಕನಿ. ಬಟ್ಟೆ ಒಣಗಾಕ್ತೀನಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕಂಬಿ ಕೊಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಬಟ್ಟೆ ಒಣಗಾಕೋಬೋದು. ಇಲ್ಲಿ ಪಾಟ್ಗಳು ಮಡಗೋಕ್ಕೆ ನಿಮಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಬೇಡ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಎಲ್ಲದರಲ್ಲೂ ಹೇಳ್ದಂಗೆ ಇಲ್ಲೊಂದು ವಾಲ್ ಎತ್ಕೊಂಡು ಇದು ಮಾಡಿದ್ರೆ ಇದೊಂದು ನಿಮಗೆ ರೂಮ್ ಆಗುತ್ತೆ. ಹೋಮ್ ಥಿಯೇಟ್ರು ಅದು ಇದು ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದರೆ ನಿಮಗೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ, ಹಾಗೆ ವಾಷಿಂಗ್ ಮಿಷಿನ್ ಮಡಗೋಕ್ಕೆ ಜಾಗ ಕೂಡ ಅಲ್ಲಿ ಬಂದಿದೆ. ವಾಷಿಂಗ್ ಮಿಷಿನ್ ಮಡಿಕೋಬೋದು ನೀವು ಅಲ್ಲಿ. ಓಕೆ, ಮೇಲ್ಗಡೆ ಓಪನ್ ಟೆರೇಸ್ಗೋಣ. ಮೇಲ್ಗಡೆ ಬಂದರೆ ಓಪನ್ ಟೆರೇಸ್ ನಮಗೆ ಈ ಥರ ಬರುತ್ತೆ. ಮನೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ನೋಡಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು, ಅಲ್ಲೇ ಕಾಣಿಸ್ತಾ ಇದೆ ತುರಹಳ್ಳಿ ಫಾರೆಸ್ಟ್. ನಿಮಗೆ ತುಂಬ ಹತ್ರನೇ ಇದೆ. ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ ಎಲ್ಲ ಆಗೋಗಿದೆ. ಅಪಾರ್ಟ್ಮೆಂಟ್ಸ್ ಎಲ್ಲ ಬಂದ್ಬಿಟ್ಟಿದೆ ನೋಡ್ಬೋದು. ಹಾಗೆ 1000 ಲೀಟರ್ಸ್ ಸಿಂಟಾ ಕೂಡ ಕೊಟ್ಟಿದ್ದಾರೆ. ಓಕೆ, ಇದ್ರ ರೇಟ್ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಾನು. ಇದು ಬಂದ್ಬಿಟ್ಟು ಬನಶಂಕರಿ 6 4th H ಬ್ಲಾಕಲ್ಲಿ ಬರುತ್ತೆ. 20ಗೆ 30 ಅಂದರೆ 20ಕ್ಕೆ 30 BDA ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,50 lakhs ಹೇಳ್ತಾರೆ. ಅಂದರೆ 1,50,00,000 ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ, ಲೈಟ್ ಆಗಿರುತ್ತೆ, ನಿಮಗೆ ಜಾಸ್ತಿ ಇರಲ್ಲ. ಓಕೆ, ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾರು ಬೇಕಾದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ ನಾನು. ಆ ನಂಬರ್ಗೆ ಕಾಲ್ ಮಾಡಿ, ಅಲ್ಲೇ ಮಾತಾಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ವೀಡಿಯೋಗಳು ತುಂಬ ಬರ್ತಾ ಇರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.